ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀಶವನ್ ಪದದಲ್ಲಿ 103ನೇದು. ಶಕ್ರ ಮೊದಲಾದ ದಿಕ್ಪಾಲಕರಿಗೆ ಸೊಕ್ಕಿದ ಚೌದಂತಗ ಜಂಗಳ ಉಕ್ಕಿದ ಮನದಿಂದ ಕೊಟ್ಟ ವರುಣ ದೇವ ಮಧುಮಕ್ಕಳ ಆಯುಷ್ಯವ ಬೆಳೆಸೆಂದ. ವರುಣನು ಇಂದ್ರಾದಿ ದಿಕ್ಪಾಲಕರಿಗೆ 4 ದಂತಗಳುಳ್ಳಂತಹ ಮದಭರಿತವಾದ ಆನೆಗಳನ್ನು ಅತ್ಯಂತ ಆದರದಿಂದ ಕೊಟ್ಟ. ಮಧುಮಕ್ಕಳಿಗೆ ದೀರ್ಘಾಯುಷ್ಯ ನೀಡಿರೆಂದು ಬೇಡ್ಕೊತಾನೆ. ಪೂರ್ವ ದಿಕ್ಕಿನಲ್ಲಿ ಇಂದ್ರ ವಾಮನನ್ನು ಪೂಜಿಸುತ್ತಾ ಆ ದಿಕ್ಕಿಗೆ ಅಧಿಪತಿಯಾಗಿದ್ದಾನೆ. ಆಗ್ನೇಯದಲ್ಲಿ ಅಗ್ನಿ ಪರಶುರಾಮ ದೇವರನ್ನು, ದಕ್ಷಿಣದಲ್ಲಿ ಯಮನು ಶ್ರೀರಾಮನನ್ನು, ನೈಋತ್ಯದಲ್ಲಿ ನಿರುತಿ ಯಮಪುತ್ರನಾದ ಶ್ರೀಕೃಷ್ಣನನ್ನು, ಪಶ್ಚಿಮದಲ್ಲಿ ವರುಣನು ನಾರಾಯಣನನ್ನು, ವಾಯುವ್ಯದಲ್ಲಿ ಪ್ರವಾಹವಾಯು ನರಸಿಂಹನನ್ನು, ಉತ್ತರದಲ್ಲಿ ಕುಬೇರನು ಕಲ್ಕಿಯನ್ನು, ಈಶಾನ್ಯದಲ್ಲಿ ಶಿವನು ಸಂಕರ್ಷಣ ಆರಾಧಿಸುತ್ತಾ ಆಯಾ ದಿಕ್ಕಿಗಳಿಗೆ ಅಧಿಪತಿಗಳಾಗಿದ್ದಾರೆ. ಇವರಲ್ಲಿ ಪಶ್ಚಿಮ ದಿಕ್ಪಾಲಕನಾಗಿ ವರುಣ ತಾನೇ ಇರುವುದರಿಂದ ಉಳಿದವರಿಗೆ 4 ದಂತಗಳ ಮದ್ದಾನೆಗಳನ್ನಿತ್ತು ಸತ್ಕರಿಸಿ ಮಧುಮಕ್ಕಳನ್ನು ದೀರ್ಘಾಯುಷ್ಯರಾಗಿರೆಂದು ಹರಸಲು ಬೇಡುತ್ತಾನೆ. ಐರಾವತಃ ಪುಂಡರೀಕೋ ವಾಮನಃ ಕುಮುದೋಂಜನಃ ಪುಷ್ಪದಂತ ಸಾರ್ವಭೌಮ ಸುಪ್ರತೀಕಶ್ಚ ದಿಗ್ಗಜಾಃ. ಪೂರ್ವಾದಿ 8 ದಿಕ್ಕುಗಳಲ್ಲಿ ಕ್ರಮವಾಗಿ ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕಗಳೆಂಬ 8 ದಿಗ್ಗಜಗಳಿವೆ. ಅವೆಲ್ಲವೂ ಲೋಕಗಳನ್ನು ಧರಿಸುವ ಮಹಾಬಲಿಷ್ಠರಾದ ಕರ್ಮಜ ದೇವತೆಗಳು, ಒಳ್ಳೆಯ ತತ್ವಜ್ಞಾನಿಗಳು. ಸಗರ ಚಕ್ರವರ್ತಿಯ ಮೊಮ್ಮಗನಾದ ಅಂಶುಮಂತನು ಪಾತಾಳಕ್ಕೆ ಹೋದಾಗ ಅಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳೇ ಕ್ರಮವಾಗಿ ವಿರೂಪಾಕ್ಷ, ಮಹಾಪದ್ಮ, ಸೌಮನಸ, ಭದ್ರ ಎಂಬ 4 ದಿಗ್ಗಜಗಳನ್ನು ಕಂಡನಂತೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ. ದೇವದಾನವ ರಾಕ್ಷಸ ಪಿಶಾಚ ಪಕ್ಷಿ ಸರ್ಪಾದಿಗಳಿಂದ ಪೂಜಿತವಾಗುತ್ತಿರುವ ದಿಗ್ಗಜವನ್ನು ಅಂಶುಮಂತ ಕಂಡ. ಎಲ್ಲ ದಿಗ್ಗಜಗಳು ಶಾಸ್ತ್ರಜ್ಞಾನಿಗಳು, ವಾಗ್ಮಿಗಳು. ಅಂಶುಮಂತನನ್ನು ಅವು ಹರಿಸಿದವು. ನೀನು ಯಜ್ಞಾಶ್ವವನ್ನು ಪಡೆದು ಹಿಂತಿರುಗುವೆ ಅಂತ ಹೇಳ್ತಾರಂತೆ. ಐರಾವತ, ವಾಮನ, ಅಂಜನ, ಸಾರ್ವಭೌಮ ದಿಗ್ಗಜಗಳೇ ವಿರೂಪಾಕ್ಷ ಮುಂತಾದ ಹೆಸರಿನಿಂದಲೂ ಕರೆಯಲ್ಪಡುತ್ತವೆ, ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ ಬಹುಳಾಷ್ಟಮಿ ಆಶ್ಲೇಷ ನಕ್ಷತ್ರ ಇರುವಾಗ ರಾತ್ರಿ ಹುತ್ತಗಳಲ್ಲಿ ಪಾಯಸದಿಂದ ನಾಗರವನ್ನು ಆರಾಧಿಸಿ ಭೂಭಾರ ಮತ್ತು ಹೊತ್ತು ಕ್ಲೇಶ ಪಡುತ್ತಿರುವ ನಮಗೆ ಸ್ವಲ್ಪ ಶ್ರಮ ಪರಿಹಾರವಾಗುತ್ತದೆ ಎಂದು ಅನುಶಾಸನ ಪರ್ವದಲ್ಲಿ ದಿಗ್ಗಜಗಳು ಧರ್ಮೋಪದೇಶ ಮಾಡುತ್ತವೆ. ಆದ್ದರಿಂದ ದಿಗ್ಗಜಗಳು ಜ್ಞಾನಿಗಳಾದ ಕರ್ಮಜ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಸಮುದ್ರ ಮಥನದಿಂದ ಉದಿಸಿದ ಮಾತ್ರಕ್ಕೆ ದಿಗ್ಗಜಗಳು ಮೊದಲು ಇರಲಿಲ್ಲ ಅಂತೇನಿಲ್ಲ. ಅತ್ರಿ ನೇತ್ರ ಸಮುದ್ವನಾದ ಚಂದ್ರ ಮೊದಲಿಗೂ ಇದ್ದರು. ಇನ್ನೊಂದು ರೂಪದಿಂದ ಸಮುದ್ರದಿಂದ ಉದ್ಭವಿಸಿ ಬಂದಂತೆ ಈ ದಿಗ್ಗಜಗಳು ಸಾಂಶ ದೇವತೆಗಳಾಗಿದ್ದಾರೆ. ಮೊದಲಿಗೆ ಆಯಾ ದಿಕ್ಕುಗಳಲ್ಲೇ ಎದ್ದು ಮಥನ ಕಾಲದಲ್ಲಿ ಸಮುದ್ರದಿಂದ ಉದಿಸಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ರಾಮಾಯಣದಲ್ಲಿ ಐರಾವತಾದಿ ವಿರೂಪಾಕ್ಷ ಎಂಬ ಮುಂತಾದ ಕರೆದು ಯುಕ್ತವೆನಿಸುತ್ತೆ. ಐರಾವತ ಎಂಬುದು ಕುಲನಾಮ, ವಿರೂಪಾಕ್ಷ ವ್ಯಕ್ತಿಯ ನಾಮ ಅಂಥೇಳಿ ಹೇಳ್ತಾ ಇದ್ದಾರೆ. ಉತ್ತರ ದಿಕ್ಕು ಸೋಮನ ಆಡಳಿತಕ್ಕೆ ಸೇರಿದೆ. ಕುಬೇರನಿಗೂ ಸೋಮ ಎಂಬ ಹೆಸರು ಇದೆ. ಆದರೂ ಸೋಮಾಯ ನಕ್ಷತ್ರಾಧಿಪತಿಯೇ ಎಂಬ ಆವರಣ ಪೂಜೆ ಹೋಮಾದಿಗಳಿರುವುದರಿಂದ ಸೋಮ ಅಂತಂದರೆ ಇಲ್ಲಿ ನಕ್ಷತ್ರಾಧಿಪತಿಯಾದ ಚಂದ್ರನೇ ಇದ್ದಾನೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ದೇವತೆಗಳಿದ್ದಾರೆ ದಿಕ್ಪಾಲಕರಾಗಿ.
ಸೂರ್ಯ, ಶುಕ್ರ, ಕುಜ, ರಾಹು, ಶನಿ, ಚಂದ್ರ, ಬುಧ, ಗುರು ಇವರು ಜ್ಯೋತಿಷ್ಶಾಸ್ತ್ರದಲ್ಲಿ ಕ್ರಮವಾಗಿ ಪೂರ್ವಾದಿ ಅಷ್ಟದಿಕ್ಪಾಲಕರು. ಅವರಿಗೂ ವರುಣ ಸತ್ಕಾರ ಮಾಡಿದ್ದಾನೆ. ಗ್ರಹಗಳು ಪ್ರಸನ್ನರಾದರೆ ಆಯುಷ್ಯ ಹೆಚ್ಚುವುದರಿಂದ ಗ್ರಹಗಳಿಗೆ ವರುಣ ಕೇಳುತ್ತಾನೆ, ಮದುಮಕ್ಕಳ ಆಯುಷ್ಯವ ಬೆಳೆಸಿ ಅಂಥೇಳಿ. ಪ್ರಕೃತ ಲಕ್ಷ್ಮೀನಾರಾಯಣ ಸ್ವತಃ ಸಕಲ ಗ್ರಹ ಬರಲರು. ಅವರಿಗೆ ಬೇರೆ ಗ್ರಹಗಳು ಆಯುರ್ದಾನ ಮಾಡಬೇಕಾಗಿಲ್ಲ. ಇಂದ್ರಾದಿ ದಿಕ್ಪಾಲಕರು ಅಷ್ಟೇ. ಆದರೆ ಅವತಾರದಲ್ಲಿ ಇದು ಅನುಚಿತವೇನಲ್ಲ ಅಂತ ಹೇಳ್ತಾ ಇದ್ದಾರೆ. ವೆಂಕಟೇಶ ಕಲ್ಯಾಣದಲ್ಲಿ ದೀರ್ಘಾಯುಭವ ಗೋವಿಂದ ಎಂದು ಹರಿಸುತ್ತಾ ಸುಮಂಗಲಿಯರು ಶ್ರೀನಿವಾಸನಿಗೆ ಮಂಗಳ ಸ್ನಾನ ಮಾಡಿಸ್ತಾರೆ. ಹಾಗೆ ಇದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀನಾರಾಯಣ ಅವತಾರ ಲೀಲೆ ತೋರುವುದು, ಅದನ್ನು ವಿಸ್ತರಿಸಲು ಎಲ್ಲ ದೇವತೆಗಳು ಗ್ರಹಗಳು ಕೂಡಿ ತನ್ನ ಪರವಾಗಿ ಪ್ರಾರ್ಥಿಸಲೆಂದು ವರುಣನ ಆಸೆ. ಎಲ್ಲರ ಪ್ರಾರ್ಥನೆ ಕೇಳಿದಾಗ ಲಕ್ಷ್ಮೀನಾರಾಯಣರು ಅದನ್ನು ನಡೆಸಿಕೊಡುತ್ತಾರೆ ಅಂತ. ಮತ್ತೆ ದೇವೇಂದ್ರನಿಗೆ ಪಾರಿಜಾತವನಿತ್ತ ಚಿತ್ತವ ಸೆಳೆವಪ್ಸರ ಸ್ತ್ರೀಯರ 10,000 ಕೊಟ್ಟ ವರುಣ ದೇವ ಹರಿ ಭಕ್ತಿಯ ಮನದಲ್ಲಿ ಬೆಳೆಸೆಂದ. ಎಲ್ಲ ದಿಕ್ಪಾಲಕರಿಗೂ ಸೊಕ್ಕಿದ ಚೌದಂತ ಗಜಗಳನ್ನಿತ್ತ. ಬಳಿಕ ಮತ್ತೆ ದೇವೇಂದ್ರನಿಗೆ ಪಾರಿಜಾತ ವೃಕ್ಷವನ್ನು ವರುಣದೇವ ಕೊಟ್ಟಿದ್ದಾನೆ. ಚಿತ್ತಾಕರ್ಷಕರಾದ 10,000 ಅಪ್ಸರೆಯನ್ನು ಕೊಟ್ಟಿದ್ದಾನೆ. ಪ್ರತಿಫಲವಾಗಿ ಏನನ್ನೂ ಬೇಡದೆ ನನ್ನ ಮನಸ್ಸಿನಲ್ಲಿ ಹರಿಭಕ್ತಿ ವೃದ್ಧಿಯಾಗುವಂತೆ ಮಾಡುವಂತ ಬೇಡ್ಕೊತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ಹೇಳಿದ ನಿಷ್ಕಾಮ ಕರ್ಮವೆಂದರೆ ಇದು ಅಂತ ಹೇಳ್ತಾ ಇದ್ದಾರೆ. ಕರ್ಮ ಮಾಡುವಾಗ ವಿಷಯ ಸುಖ ಕಾಮನೆ ಏನೂ ಇರಕೂಡದು ಅಂತ ಹೇಳಿದ್ದಾರೆ. ನಿಷ್ಕಾಮನೆಯಿಂದ ಹರಿಪ್ರೀತಿಗಾಗಿ ಯಾಗಾದಿ ಕರ್ಮ ಮಾಡುವವರೆಲ್ಲರಿಗೂ ಈ ರೀತಿ ಮನಸ್ಸನ್ನು ಪ್ರೇರಿಸುವನು ದೇವೇಂದ್ರನೆಂದೇ ಅವನನ್ನು ಸತ್ಕರಿಸಿ ಮನದಲ್ಲಿ ಹರಿಭಕ್ತಿಯನ್ನು ಬೇಡುತ್ತಾ ಇದ್ದಾನೆ. ಚತುರ್ನಾದ ವರುಣ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಅಪ್ಸರೆಯನ್ನು ಕೊಟ್ಟಿದ್ದಾನೆ ವರುಣ ಅಂತೆಲ್ಲ ಹೇಳಿದಾಗ ಇಲ್ಲಿ ಹೇಳ್ತಾ ಇದ್ದಾರೆ. ಪಾರಿಜಾತ ವೃಕ್ಷ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಃಕರಣ ಆರೋಗ್ಯವನ್ನು, ಇಂದ್ರಿಯ ಪಾಠವನ್ನು ನೀಡಿ ಜ್ಞಾನ ಸಾಧನೆಗೆ ನೆರವಾಗುತ್ತದೆ ಪಾರಿಜಾತ ಅಂತ ಹೇಳ್ತಾ ಇದ್ದಾರೆ. ಸಂಕೀರ್ತನ ನರ್ತನಗಳಿಂದ ಹರಿಯ ಕಡೆಗೆ ಮನವನ್ನು ಸೆಳೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹರಿಯ ಗುಣಗಾನವಲ್ಲದೆ ಬೇರೆ ಮಾತು ಅವರಿಗೆ ಬೇಡ. ಸ್ಕಂದ ಪುರಾಣದಲ್ಲಿ ಈ ರೀತಿಯ ಒಂದು ಪರಮಾತ್ಮ ಯಾರು ನಿನ್ನ ಗುಣಗಾನ ಮಾಡದೆ ಬೇರೆ ಮಾತುಗಳನ್ನು ಆಡುತ್ತಿರುವರು ಅಥವಾ ಕೇಳುತ್ತಿರೋ ಅವರು ಸದಾ ಸಂಸಾರ ಬಂಧನೆಯಲ್ಲಿ ಸಿಲುಕಿ ಬೀಳ್ತಾರೆ ಅಂಥೇಳಿ. ಕ್ಲೇಶ ನಾಶಕನು ರಕ್ಷಕನು ನೀನೇನಪ್ಪ, ನಿನ್ನನ್ನೇ ನಾವು ನಮಿಸುವೆವು ಅಂಥೇಳಿ ಇಲ್ಲಿ ಅಪ್ಸರೆಯರು, ಬ್ರಹ್ಮವಾದಿನಿಯರು, ಮಹಾಯೋಗಿನರು ಬೇಡ್ಕೊತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲರೂ ಬೇಡಿದ ಮೇಲೆ ಉತ್ತಮ ಸ್ತ್ರೀಯರಿಗೂ ವೇದಾಧಿಕಾರ ಉಂಟು ಅಂತ ಇಲ್ಲಿ ಹೇಳಿದ್ದಾರೆ. ದೇವೇಂದ್ರ ಎಲ್ಲರ ಮನೋಭಿಮಾನಿ, ದೃಢ ಮನಸ್ಸಿನಿಂದ ಯಾವಾಗಲೂ ಪರಮಾತ್ಮನನ್ನು ಆರಾಧಿಸುವವನು. ಪಾರಿಜಾತ ಸುಗಂಧದ ಹೂಗಳ ನಂದನವನ, ಊರ್ವಶಿ ಮೊದಲಾದ ಅಪ್ಸರೆ ಒಡನಾಟ, ಮೂಲೋಕ ಆಳುವ ಸ್ವರ್ಗ ಸಿಂಹಾಸನ ಇಷ್ಟೆಲ್ಲ ಇದ್ದರೂ ಇವುಗಳ ನಡುವೆಯೂ ಸ್ವಲ್ಪವೂ ವಿಚಲಿತನಾಗದೆ ಮೂರ್ಲೋಕವನ್ನು ಆಳುತ್ತಾನೆ. ಮೂರ್ಲೋಕದ ಎಲ್ಲ ಜೀವರ ಮನಸ್ಸನ್ನು ಆಳುತ್ತಾನೆ. ಈ ರೀತಿಯಾಗಿ ವರುಣ ದೇವೇಂದ್ರನಿಗೆ ಪಾರಿಜಾತ ಮತ್ತು ಅಪ್ಸರೆಯನ್ನು ಮಾತ್ರ ಕೊಟ್ಟದ್ದಲ್ಲ. ಅಪ್ಸರೆಯರು, ಗಂಧರ್ವರು, ಐರಾವತ, ಉಚ್ಚಶ್ರೈವಸ, ಧನ್ವಂತರಿ, ಪಾರಿಜಾತ, ಕಾಮಧೇನು ಇವರೆಲ್ಲ ಕ್ಷೀರ ಸಮುದ್ರದಿಂದ ಉದಿಸಿ ಬಂದರು. ಎಲ್ಲರನ್ನೂ ದೇವೇಂದ್ರ ಸಂತೋಷದಿಂದ ಸ್ವೀಕರಿಸಿದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ವರುಣ ಇವರೆಲ್ಲರನ್ನು ಕೊಟ್ಟಿದ್ದನೆಂದು ನಾವು ಇಟ್ಕೊಳ್ಬೇಕು.
ಪೊಳೆವ ನವರತ್ನದ ರಾಶಿಯ ತೆಗೆದು ಉಳಿದ ಮರರಿಗೆ ಸಲ್ಲಿಸಿದ ಸಮುದ್ರ ಕಳುಹಿದ ನವರವರ ಮನೆಗಳಿಗೆ. ದೇವೇಂದ್ರನಿಗೆ ಪಾರಿಜಾತ ವೃಕ್ಷವನ್ನು ಅಪ್ಸರೆಯನ್ನು ಕೊಟ್ಟ ಬಳಿಕ ಉಳಿದ ದೇವತೆಗಳಿಗೆಲ್ಲ ಹೊಳೆಯುವ ನವರತ್ನದ ರಾಶಿಗಳನ್ನೇ ತೆಗೆದುಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಬಳಿಕ ಎಲ್ಲರನ್ನು ಅವರವರ ಮನೆಗಳಿಗೆ ಬೀಳ್ಕೊಟ್ಟ ಸಮುದ್ರ ರಾಜ ಅಂತ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಟೀಕೆಯಲ್ಲಿ ವಾದರಾಜರು ಹೇಳ್ತಾರೆ, ಆಯುಧಗಳನ್ನು ಆಭರಣಗಳನ್ನು ದೇವತೆಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಟ್ಟ ಸಮುದ್ರ ರಾಜ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಅವರೆಲ್ಲರಿಗೂ ಕೊಟ್ಟು ದೇವೀಂ ತ್ವಂ ಲಲನರತ್ನಾಂ ದೇವೋಸೌ ಪುರುಷೋತ್ತಮಃ. ದೇವಿ ಮಹಾಲಕ್ಷ್ಮಿ, ಅವಳು ಸ್ತ್ರೀಯರಲ್ಲೆಲ್ಲ ರತ್ನ, ನಾರಾಯಣ ಪುರುಷರೆಲ್ಲ ಸರ್ವೋತ್ತಮ. ಆದ್ದರಿಂದ ಸಮುದ್ರ ರಾಜ ಶುಕ್ರ ಮೊದಲಾದ ದಿಕ್ಪಾಲಕರಿಗೆ ಆಯುಧಗಳನ್ನಿತ್ತು. ಇಂದ್ರನಿಗೆ ವಜ್ರಾಯುಧ, ಅಗ್ನಿಗೆ ಶಕ್ತ್ಯಾಯುಧ, ಯಮನಿಗೆ ದಂಡ, ನಿವೃತ್ತಿಗೆ ಖಡ್ಗವನ್ನಿತ್ತ. ತನಗೆ ಪಾಶವನ್ನಿಟ್ಟುಕೊಂಡ ವಾಯುವಿಗೆ ಅಂಶ, ಸೋಮನಿಗೆ ಗದ, ಈಶನಿಗೆ ಶೂಲ, ಶೇಷನಿಗೆ ಚಕ್ರ, ಬ್ರಹ್ಮನಿಗೆ ಪದ್ಮ, ಹೀಗೆ ಆಯುಧ ರತ್ನಗಳನ್ನಿತ್ತ. ನವಗ್ರಹಗಳಿಗೂ ಕೊಡ್ತಾನೆ. ಸೂರ್ಯನಿಗೆ ಪದ್ಮ, ಚಂದ್ರನಿಗೆ ಗದೆ, ಕುಜನಿಗೆ ಶಕ್ತಿ, ಬುಧನಿಗೆ ಖಡ್ಗ, ಗುರುವಿಗೆ ದಂಡ, ಶುಕ್ರನಿಗೂ ದಂಡ, ಶನಿಗೆ ಧನುಸ್, ರಾಹುಗೆ ಖಡ್ಗ, ಕೇತುವಿಗೆ ಗದೆ, ಹೀಗೆ ಆಯುಧ ರತ್ನಗಳನ್ನಿತ್ತ. ಉಳಿದ ದೇವತೆಗಳಿಗೆ ಅವರವರ ಆಯುಧ ರತ್ನಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಮುದ್ರದಲ್ಲಿ ಹಾಗಾದರೆ ಸಮುದ್ರ ಉದ್ಭುತ ರತ್ನಗಳೆಷ್ಟು ಅಂತ ಕೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿ, ಕೌಸ್ತುಭ, ಪಾರಿಜಾತ, ಮಧ್ಯ ಧನ್ವಂತರಿ, ಚಂದ್ರ, ಕಾಮಧೇನು, ಐರಾವತ, ಅಪ್ಸರೆಯರು, ಉಚ್ಚಶ್ರೈವಸ, ಹಾಲಾಹಲ, ಶಾಂಗ್ಯ, ಪಾಂಚಜನ್ಯ, ಅಮೃತ, ಇವು 14 ರತ್ನಗಳು. ಇದರಲ್ಲಿ ಹಾಲಾಹಲ ವಿಷವನ್ನು ಒಂದು ರತ್ನವೆಂದು ಪರಿಗಣಿಸಿದ್ದು ವಿಷಗಳಲ್ಲೆಲ್ಲ ಅಲ್ಲ, ಅತ್ಯಂತ ಭಯಂಕರ ಶ್ರೇಷ್ಠ ವಿಷ ಅಂಥೇಳಿ ಅಭಿಪ್ರಾಯದಿಂದ. ಹಾಗೆಯೇ ಲಕ್ಷ್ಮಿ, ಕೌಸ್ತುಭಾದಿಗಳು ಶ್ರೇಷ್ಠ ವಸ್ತುಗಳೆಂದು ರತ್ನಗಳೆನಿಸಿವೆ. ಈ ರೀತಿಯಾಗಿ ಕನ್ಯಾದಾನದ ಸಂಪೂರ್ಣ ಫಲವಾಪ್ತಿಗಾಗಿ ವರುಣ ಸಂತೋಷದಿಂದ ತನ್ನ ಸಂಪತ್ತನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ. ರಾಶಿಯ ತೆಗೆದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಕೊಟ್ಟರೂ ಬರಿದಾಗದಂಥ ಸಂಪತ್ತು ವರುಣನದು. ಮತ್ತು ಅಷ್ಟೇ ಕೊಡುಗೈಯ ದಾನಿಯೂ ಆಗಿದ್ದಾನೆ ಆತ ಇಲ್ಲಿ ಅಂಥೇಳಿ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ. ಮೊದಲೇ ಆತ ರತ್ನಾಕರ ಎನಿಸಿದವ. ರತ್ನಾಕರ ಅಂದರೆ ಸಂಪತ್ತಿನ ಖನಿ. ಸಂಪತ್ತಿನ ಅಧಿಷ್ಠಾತ್ರಿಯಾದ ಮಹಾಲಕ್ಷ್ಮಿ ಮಗಳಾಗಿ ಬಂದ ಮೇಲಂತೂ ಅವನ ಸಂಪತ್ತಿಗೆ ಮಿತಿಯೇ ಇಲ್ಲವಾಯಿತು. ರತ್ನಾಕರ ಎಂಬ ಹೆಸರು ಅವನಿಗೆ ಸಾರ್ಥಕವಾಯಿತು ಅಂಥೇಳಿ ಸ್ಕಂದ ಪುರಾಣ ಹೇಳ್ತಾ ಇದೆ. ತಥೋ ರತ್ನಾಕರ ಸ್ವಸ್ಮಾಚ್ಛಿ ಜನೇರುನುಭಾವತಃ ಬಭೂವಾನ್ಮರ್ಥ ವೈ ಸಂಪೂರ್ಣಾಕ್ಷಯ ರತ್ನವಾನ್. ಈ ರೀತಿಯಾಗಿ ಎಲ್ಲರಿಗೂ ಕೊಟ್ಟಿದ್ದಾನೆ. ಲಕ್ಷ್ಮೀನಾರಾಯಣರ ವಿವಾಹ ಅಂತಂದರೆ ಸಾತ್ವಿಕ ವರ್ಗಕ್ಕೆಲ್ಲ ದೊಡ್ಡ ಹಬ್ಬ, ಎಲ್ಲರಿಗೂ ಅಭಿಷ್ಟ ಲಾಭ ಅಂಥೇಳಿ ಸ್ಕಂದ ಪುರಾಣ ಹೇಳ್ತಾ ಇದೆ. ಅನರ್ಘ್ಯಾಣಿ ಚ ವಸ್ತ್ರಾಣಿ ರತ್ನಭೂಷಾ ಪರಿಚ್ಛದಾನ್ ದೇವಾದಿಭ್ಯೋ ದಧೌ ಪ್ರೀತ್ಯ ಸರ್ವೇಭ್ಯೋಪಿ ಪೃಥಕ್ ಪೃಥಕ್. ಎಲ್ಲರಿಗೂ ಕೊಟ್ಟಿದ್ದಾನೆ. ಈ ಲಕ್ಷ್ಮೀ ಶೋಭನ ಪದದಿಂದ ಸಕಲ ಸಾತ್ವಿಕರಿಗೂ ಸಕಲಾಭಿಷ್ಟ ಸಿದ್ಧಿ ಎಂದು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೈ ಮಗಳಿಂದ ವಿರಚೇಸೆ ತನ್ನ ಅಳಿಯಗೆ ಸ್ಥಿರವಾಗಿ ಮಾಡಿಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ. ಸಮುದ್ರ ರಾಜ ಉನ್ನತವಾದ ನವರತ್ನ ಖಚಿತವಾದ
ಅರಮನೆಯನ್ನು ವಾಸ್ತುಶಿಲ್ಪ ಶಾಸ್ತ್ರೋಕ್ತವಾದ ಉತ್ತಮ ನಿಯಮಗಳಿಗನುಸಾರವಾಗಿ ಕಟ್ಟಿಸಿ ತನ್ನ ಅಳಿಯನಾದ ನಾರಾಯಣನಿಗೆ ಆತ ತನ್ನ ಮಗಳನ್ನೇ ವಾಸ ಮಾಡಲು ಇನ್ನೊಂದು ಕಡೆ ಹೋಗದಂತೆ ಆ ಅರಮನೆಯನ್ನು ಸ್ಥಿರವಾಗಿ ಮಾಡಿಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಸಮುದ್ರ ರಾಜ ಭಾಗ್ಯಶಾಲಿ, ಭಾಗ್ಯದೇವತೆಯಾದ ಮಹಾಲಕ್ಷ್ಮಿಯನ್ನೇ ಮಗಳಾಗಿ ಪಡೆದಿದ್ದಾನೆ. ಶ್ರೇಷ್ಠನ ಸರ್ವೋತ್ತಮನಾದ ಪರಮಾತ್ಮನಿಗೆ ದಾನ ಮಾಡಿದ್ದಾನೆ. ಆ ಪರಮಾತ್ಮನನ್ನು ಮನೆಯ ಅಳಿಯನನ್ನಾಗಿ ಮಾಡಿಕೊಂಡಿದ್ದಾನೆ. ಎಲ್ಲ ಮದುವೆಗಳಲ್ಲಿ ಮಗಳನ್ನು ಅಳಿಯನ ಮನೆಗೆ ಕಳಿಸ್ತಾರೆ. ಈತ ಅಳಿಯನನ್ನೇ ತನ್ನಲ್ಲಿರಿಸಿಕೊಂಡಿದ್ದಾನೆ. ವರುಣ ತನ್ನ ಅರಮನೆಯ ಬಳಿಯಲ್ಲಿಯೇ ಶ್ವೇತದ್ವೀಪದಲ್ಲಿ ಉನ್ನತವಾದ ನವರತ್ನ ಖಚಿತವಾದ ಒಂದು ಅರಮನೆಯನ್ನು ವಾಸ್ತುಶಿಲ್ಪ ನಿಯಮಾನುಸಾರವಾಗಿ ಕಟ್ಟಿಸಿ ಅದರ ಒಡೆತನವನ್ನು ಸ್ಥಿರವಾಗಿ ತನ್ನ ಅಳಿಯನಿಗೆ ಕೊಟ್ಟ. ಮಗಳು ಅಳಿಯನು ತನ್ನನ್ನಗಲಿ ಬೇರೆ ಕಡೆ ವಾಸಕ್ಕಾಗಿ ಹೋಗದಂತೆ ಮಾಡಿದ. ನೂರಾರು ದಾಸದಾಸಿಯರು, ಸಾವಿರಾರು ಆನೆ ಕುದುರೆ ಗೋವುಗಳು, ನೂರಾರು ಖಂಡಿ ಧಾನ್ಯಗಳನ್ನು ಆಕಾಶರಾಜ ಶ್ರೀನಿವಾಸನಿಗೆ ಬಳುವಳಿಯಾಗಿ ಇತ್ತಂತೆ ಸಮುದ್ರರಾಜ ಅದಕ್ಕಿಂತಲೂ ಹೆಚ್ಚಿನ ಬಳುವಳಿಯನ್ನು ಕೊಟ್ಟು ಸುಸಜ್ಜಿತವಾದ ಭವ್ಯವಾದ ಉನ್ನತವಾದ ಅರಮನೆಯನ್ನೇ ಕಟ್ಟಿಸಿಕೊಟ್ಟಿದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಉನ್ನತ ಅರಮನೆ ಎಂದರೆ ಉಪಚಾರದ ಮಾತಲ್ಲ, ಭೂಲೋಕದಲ್ಲಿದ್ದು ಸ್ವರ್ಗವನ್ನು ಮುಟ್ಟುವಷ್ಟು ಎತ್ತರವಾದ ಅರಮನೆ ಅದು ಅಂತ ಹೇಳ್ತಾ ಇದ್ದಾರೆ. 50 ಲಕ್ಷ ಯೋಜನ ಎತ್ತರಕ್ಕೆ ಸ್ವರ್ಗವಿದೆ. ಕ್ಷೀರ ಸಮುದ್ರವು ಶ್ವೇತ ದ್ವೀಪದ ಪ್ರದೇಶದಲ್ಲಿ ಹೆಪ್ಪುಗಟ್ಟಿದ್ದು 50 ಲಕ್ಷ ಯೋಜನದ ಎತ್ತರಕ್ಕೆ ದೊಡ್ಡ ಪರ್ವತವಾಗಿ ನಿಂತಿದೆ. ಅದರ ತುದಿಯಲ್ಲಿ ಈ ಪರಮಾತ್ಮನ ಅರಮನೆ. ಶ್ವೇತದ್ವೀಪದ ಅರಮನೆಯಲ್ಲಿ ಶ್ರೀಭಾಗ, ಭೂಭಾಗ, ದುರ್ಗಾಭಾಗ ಅಂತ 3 ಭಾಗ ಇದೆ. ಶ್ರೀಭಾಗ ಮುಕ್ತಸ್ಥಾನ, ದುರ್ಗಾಭಾಗಗಳನ್ನು ಸಮುದ್ರ ರಾಜ ಕಟ್ಟಿಸಿಕೊಟ್ಟನೆಂದು ಇಲ್ಲಿ ಗ್ರಹಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಯಾವೇ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಿಣಿ ತೀರೆ ರಮಯಾ ಸಹ ಮೋದತೆ ಎಂಬಂತೆ ಭಗವಂತ ವೈಕುಂಠವನ್ನು ಬಿಟ್ಟು ಬಂದ. ಶ್ವೇತದೀಪವನ್ನು ಬಿಡಲಾರ ಎನ್ನುವಲ್ಲಿ ಭರವಸೆಯೇನು? ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ಪುಷ್ಕರಿಣಿ ತೀರದಲ್ಲಿ ಶ್ರೀನಿವಾಸ ಸದಾ ಇದ್ದಾನೆ ಎನ್ನುವುದನ್ನು ಒತ್ತಿ ಹೇಳಲು ವೈಕುಂಠ ಬಿಟ್ಟೇ ಬಂದಿದ್ದಾನೆ ಎಂಬ ಮಾತೆಂದು ಸಮಾಧಾನ ಹೇಳುವುದಾದರೆ, ಇನ್ನೊಂದು ಕಡೆ ಅಡಿಯದಿದ್ದಂತೆ ಪರಮಾತ್ಮ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಚನ್ನೇಮಗಳಿಂದ ವಿರಚಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ವಾಸ್ತುಶಿಲ್ಪದ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ಸರಿಯಾಗಿ ಮನೆಯನ್ನು ಮಾಡಿದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ಶ್ವೇತದ್ವೀಪದ ಅರಮನೆ ವಾಸ್ತುಶಿಲ್ಪ ನಿಯಮದಂತೆ ಅಭೇದ್ಯ ದುರ್ಗಮ ಅಂಥೇಳಿ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ರಾಮಾಯಣದಲ್ಲಿ ಬಂದಿದೆ, ರಾವಣ ಶ್ವೇತದ್ವೀಪಕ್ಕೂ ದಾಳಿ ಮಾಡಲು ಹೊರಟಾಗ ಅವನ ಪುಷ್ಪಕ ವಿಮಾನ ಅಲ್ಲಿಯ ಪ್ರಖರವಾದ ಪ್ರಕಾಶವನ್ನು ಎದುರಿಸಲಾರದೆ ಹೊರಭಾಗದಲ್ಲಿ ನಿಂತಿತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆಗ ಆ ಪುಷ್ಪಕ ವಿಮಾನ ಪ್ರಕಾಶವಿದೆ ಹೊರಭಾಗದಲ್ಲಿ ನಿಂತಿತ್ತಂತೆ. ರಾವಣ ಇಳಿದು ಕಾಲ್ನಡಿಗೆಯಿಂದ ನಗರವನ್ನು ಪ್ರವೇಶಿಸ್ತಂತೆ. ಆಗ ಯಾರೋ ಒಬ್ಬಳು ಸ್ತ್ರೀ ರಾವಣನನ್ನು ಕಂಡು, ಯಾರು ನೀನು, ನಮ್ಮ ನಗರವನ್ನು ಹೇಗೆ ಪ್ರವೇಶಿಸಿದೆ ಎಂದು ಗದರಿಸಿ ಕೈ ಹಿಡಿದು ನಿಲ್ಲಿಸ್ತಾಳಂತೆ. ರಾವಣ ಎಷ್ಟು ಪ್ರಯತ್ನಿಸಿದರೂ ಅವಳ ಕೈ ಹಿಡಿತವನ್ನು ಬಿಡಿಸಿಕೊಳ್ಳಲಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೈಲಾಸವನ್ನು ಎತ್ತಿದ್ದ ಅವನ ಬಾಹುಬಲ ಇಲ್ಲಿ ಮಾತ್ರ ವ್ಯರ್ಥವೇ ಆಯಿತು ಅಂತ ಹೇಳ್ತಾ ಇದ್ದಾರೆ. ಒಬ್ಬಳು ಸ್ತ್ರೀಗೆ ಇಷ್ಟು ಶಕ್ತಿ ಇದೆ ಎಂದರೆ ಉಳಿದವರ ಬಗ್ಗೆ ಏನು ಹೇಳಬೇಕು ಎಂದು ಭೀತನಾಗಿ ರಾವಣ ಅಲ್ಲಿಂದಲೇ ಹಿಂತಿರುಗಿದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ರಾವಣಾದಿ ಶತ್ರುಗಳಿಗೂ ಅಗಮ್ಯವಾದ ಅರಮನೆಯಲ್ಲಿ ಸ್ಥಿರವಾಗಿ ಮಗಳು
ಅಳಿಯ ವಾಸ ಮಾಡುವಂತೆ ವರುಣ ಏರ್ಪಾಟು ಮಾಡಿದ್ದ ಅಂಥೇಳಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಒಂದೊಂದು ಪದ್ಯದಲ್ಲಿ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು, ಮಹಾಲಕ್ಷ್ಮೀ ದೇವಿ ಅವನ ಪತ್ನಿ ಎನ್ನುವುದನ್ನು, ಅವಳ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.